ಇಲ್ಕಲ್ ಪೊಲೀಸ್ ಸ್ಟೇಷನ್ದು ಅಲ್ಲಿ ಒಂದು 16ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. ಅದು ಏನಂತಂದರೆ ಬಸವನಗರದಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದಿರ್ತಕ್ಕಂಥದ್ದು ಇತ್ತು. ಸೊ ಅದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿನ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಸೀಲ್ವಂತ ಅಂತ ಪೂರ್ತಿಗೇರಿ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅವ್ರನ್ನೂ ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ. ಸೊ ಇವರು ಏನು ಮಾಡ್ತಿರ್ತಾರೆ, ಬಸವರಾಜೇಶ್ವರಿ ಅಂತ ಏನು ಗಾಯಾಳಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಸೀಲ್ವಂತ ಇವರು ಕೂಡ ಒಂದೇ ಗ್ರಾಮದವರು, ಪೂರ್ತಿಗೆರೆ ಊರಿದವರು. ಇವ್ರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇರುತ್ತೆ ಇಬ್ಬರಿಗೂ ಕೂಡ. ಇವರಿಗೆ ಮದುವೆ ಆಗಿ ರಕ್ಕಸಿಗೆ ಕೊಡ್ತಾರೆ, ಬಸವರಾಜೇಶ್ವರಿಗೆ ರಕ್ಕಸಿಗೆಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ. ಇವ್ರದ್ದು ಹಸ್ಬೆಂಡ್ ಬಂದುಬಿಟ್ಟು ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. 2017ರಲ್ಲಿ ಅಕಾಲಿಕವಾಗಿ ಮರಣನ ಹೊಂದ್ತಾರೆ. ಇವರು ಮರಣ ಹೊಂದಿದ ನಂತರ ಬಂದು ಬಸವನಗರ ಇಲ್ಕಲ್ದಲ್ಲಿ ಇರ್ತಾರೆ. ಇವ್ರನ್ನ ಮತ್ತೆ ಪರಿಚಯ ಮಾಡ್ಕೊಂತಾರೆ. ಮದುವೆ ಆದ ಮುಂಚೆ ಏನು ಪರಿಚಯ ಇತ್ತು, ಮದುವೆ ಆದ ನಂತರ ಇವರು ಪರಿಚಯ ಆಗುತ್ತೆ. ಮತ್ತು ಇವರು ಮನೆಗೆ ಬಂದು ಹೋಗ್ತಕ್ಕಂಥದ್ದು ಸುಮಾರು ಇವ್ರದ್ದು ಕುಟುಂಬನ ಇವರೇನು ನುಡ್ಕೊಂತ ರೀತಿಯಿಂದ ಇರುತ್ತೆ ಈ ಸಿದ್ದಪ್ಪ. ಈ ಸಿದ್ದಪ್ಪಂದು ಮತ್ತು ಬಸವರಾಜೇಶ್ವರಿದು ಕೂಡ ಸುಮಾರು 5-6 ವರ್ಷದಿಂದ ಸಂಬಂಧ ಇರುತ್ತೆ. ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಾ ಇರ್ತಾರೆ. ಇವ್ರಿಗೆ ಶಶಿಕಲಾ ಎಂಬವರು ಫ್ರೆಂಡ್ ಇರ್ತಾರೆ. ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳೆ ಅವರು ಬಸವರಾಜೇಶ್ವರಿ. ಯಾಕಂದರೆ ಇಬ್ಬರು ಮಿಲಿಟ್ರಿ ಕ್ಯಾಂಟೀನ್ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾ ಇರ್ತಾನೆ. ಅಲ್ಲಿ ಮಿಲಿಟ್ರಿ ಕ್ಯಾಂಟೀನ್ದಲ್ಲಿ ಅವರು ಶಶಿಕಲಾ ಕೂಡ ಬಂದಿರ್ತಾರೆ. ಆ ಶಶಿಕಲಾಗೆ ಇವ್ರಿಬ್ಬರದು ನೋಡಿಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ. ಬೇಡ, ಅವನ ಜೊತೆ ತಿರುಗಾಡಬೇಡ, ಅವನ ಮನೆಗೆ ಕರೆಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ. ಈಗ ರೀಸೆಂಟಾಗಿ ಒಂದು 5-6 ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ. ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇವರು ಪದೇ ಪದೇ ತಿಳಿಸಿ ಹೇಳ್ತಾನೆ. ಮತ್ತು ಶಶಿಕಲಾಗೂ ಕೂಡ ದೂರವಾಣಿ ಕರೆ ಮಾಡಿ ಹೇಳ್ತಾರೆ, ಯಾಕೆ ನಮ್ಮಿಬ್ಬರದ್ದು ಕೆಡಿಸ್ತಾ ಇದ್ದಾರೆ, ನಾವಿಬ್ಬರು ಒಟ್ಟಿಗೆ ಇದ್ದೀವಿ ಅಂತ ಮಾತನ್ನು ಹೇಳ್ತಾನೆ. ಬಟ್ ಈಗ ರೀಸೆಂಟಾಗಿ ಒಂದು 15 ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ. ಅಲ್ಲಿ ಬಂದಂಥ ಸಮಯದಲ್ಲಿ ಇವನ್ನ ಮನೆಯೊಳಗಡೆ ಕರ್ಕೊಂಡಂಗಿಲ್ಲ ಬಸವರಾಜೇಶ್ವರಿ. ಆವಾಗ ಇವನಿಗೆ ಸಿಟ್ಟು ಬರುತ್ತೆ. ನಮ್ಮದು ಇಬ್ಬರದು ಸಂಬಂಧನ ಈ ಶಶಿಕಲಾ ಹಾಳು ಮಾಡಿದಾಳ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ. ಈ ಸಿದ್ದಪ್ಪ ಏನು ಅಕ್ಯೂಡಿದಾನ ಇವನು ಸುಮಾರು 16 ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೈಟ್ಸ್ ಅಂತ ಪೂರ್ತಿಗೆರೆಯಲ್ಲಿದೆ. ಇದು ಹನುಮಸಾಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನು ಎಲ್ಲಾದರೂ ಕೂಡ ಇವರಿಗಿರುತ್ತೆ. ಮತ್ತು ಅಲ್ಲಿ ಡಿಟೋನೇಟ್ರಲ್ಲಿ ಫ್ಯಾಕ್ಟ್ರಿಲಿ ಗ್ರಾನೈಟ್ ಫ್ಯಾಕ್ಟ್ರಿಯಲ್ಲಿ ಸಿಗ್ತಿರುತ್ತೆ. ಸೊ ಇವನು ಅದನ್ನು ಒಂದು ಡಿಟೋನೇಟರ್ನ ಮನೆಗೆ ತೊಗೊಂಡು ಬರ್ತಾನೆ 15 ದಿವಸದಿಂದ. ಮತ್ತು ಒಂದು ವಾರದ ಅವನು ಯೋಚನೆ ಮಾಡ್ತಾನೆ ಏನು ಮಾಡ್ಬೇಕಂತ. ಏನೇನೋ ಆಲೋಚನೆ ಮಾಡ್ತಾನೆ, ಗೂಗಲಲ್ಲಿ ಹುಡುಕ್ತಾನೆ. ಅವನಿಗೆ ಏರ್ ಡ್ರೈಯರು ನೆನಪಾಗುತ್ತೆ. ಏರ್ ಡ್ರೈಯರ್ದಲ್ಲಿ ಇದನ್ನು ನಾನು ಸರ್ಕ್ಯೂಟ್ ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇಲ್ಕಲ್ದಲ್ಲಿ ಒಂದು ದೇವಗಿರಿ ಎಲೆಕ್ಟ್ರಿಕಲ್ಸ್ ಅಂತಿದೆ, ಅಲ್ಲಿ ಒಂದು ವಾರದಿಂದ ಒಂದು ಏರ್ ಡ್ರೈಯರ್ನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೋಗ್ತಾನೆ. ಮನೆಯಲ್ಲಿ ಅದನ್ನು ಜೋಡಣೆ ಮಾಡೋಕ್ಕೆ ಹೋಗ್ತಾನೆ. ಇವಳು ಕೂಡ ಮದುವೆ ಆಗಿರುತ್ತೆ, ಹೇಳ್ತಿರ್ತಾಳೆ. ಯಾಕೆ ತಂದಿ ಅಂತ ಅಂದ್ಕೊಂಡ್ಬಿಟ್ಟು ಇವನು ತಂದಿರ್ತಕ್ಕಂಥ ಜಮೀನಲ್ಲಿ ಹೋಗಿಬಿಟ್ಟು ಅದನ್ನು ಓಪನ್ ಕೆಳಗಿಂದು ಹ್ಯಾಂಡಲ್ ಏನಿರುತ್ತೆ ಆ ಹ್ಯಾಂಡಲ್ದಲ್ಲಿ ತೆಗೆದುಬಿಟ್ಟು ಅದನ್ನು ಈ ಎಕ್ಸಾಕ್ಟಾಗಿ ಡಿಟೋನೇಟರ್ನ ಕೂಡಿಸ್ತಾನೆ. ಮತ್ತು ಅದಕ್ಕೆ ವೈರ್ಗಳನ್ನು ಜೋಡಿಸ್ತಾನೆ. ಅವನಿಗೆಲ್ಲ ಅಲ್ಲಿ ವಿದೌಟ್ ಪವರ್ ಸಪ್ಲೈ ಇಲ್ದಂಗೆ ಆಪ್ರೇಟ್ ಮಾಡಿ ನೋಡ್ತಾನೆ, ಎಲ್ಲ ಸರಿಯಾಗಿರುತ್ತೆ ಅಂತ ತರ್ತಾನೆ. ಅದನ್ನು ಅಲ್ಲಿ ಇಲ್ಕಲ್ದಲ್ಲಿ DTDCಗೆ ನಾವು ಪೋಸ್ಟ್ ಮಾಡಬೇಕು, ಕೊರಿಯರ್ ಮಾಡಬೇಕಂತ ವಿಚಾರ ಮಾಡ್ತಾನೆ. ಬಟ್ ಇಲ್ಲಿ ಆದ್ರೆ ಯಾಕೆ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು 13ನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ. ಬಂದು ಮುಂಚೆ ಅವನಿಗೆ ಪ್ರೊಫೆಷ್ನಲ್ ಕೊರಿಯರ್ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ಬಟ್ ಅವರು ಇದೆಲ್ಲ ನಾನು ಪಾರ್ಸಲ್ ತೊಗೊಳಂಗಿಲ್ಲ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ DTDC ಅಂಗಡಿಗೆ ಹೋಗ್ತಾನೆ. ಸೊ ಅವರು ಇದನ್ನು ಪಾರ್ಸಲನ್ನು ಕೊಡೋಕೆ ಹೋಗ್ತಾನೆ. ಅವರು ಇರ್ತಕ್ಕಂಥ ರಿಲೇದಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ. ಅಡ್ರೆಸ್ ನೀವು ಪ್ರಿಂಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾನೆ. ಇವನು ಏನು ಮಾಡ್ತಾನೆ, ಮತ್ತು ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪಿಗೆ ಬಂದು ಅದನ್ನು ಅಡ್ರೆಸ್ಸನ್ನು ಬರೆಸ್ತಾನೆ. ಶಶಿಕಲಾ ಮತ್ತು ಈ ಥರ ಇಲ್ಕಲ್ಲು ಅವ್ರದ್ದು ಫೋನ್ ನಂಬರ್ನ ಬರೆಸ್ತಾನೆ. ಫ್ರಾಮ್ ಅಡ್ರೆಸ್ಸು RS ಎಂಟರ್ಪ್ರೈಸಸ್ಸು ವಿಶಾಖಪಟ್ಟಣಂ ಅಂತ ಬರೆಸ್ತಾನೆ. ನೀನು ಹೋಗಿ ಹಚ್ಚಿ ಕೊಡ್ತಾನೆ ಅವ್ರಿಗೆ. ಅವ್ರಿಗೆ ಡೌಟ್ ಬರುತ್ತೆ, ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರೆಸ್ತಾ ಇದ್ದೀರ ಅಂತ ಕೇಳ್ತಾರೆ. ಇಲ್ಲ, ಇದು ವಿಶಾಖಪಟ್ಟಣಂದು ಇದೆ ಮೆಟೀರಿಯಲ್ಲು, ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ. ಅದು 15ನೇ ತಾರೀಕಿಗೆ ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತೆ. 15ನೇ ತಾರೀಕು ಇಲ್ಕಲ್ಲಿಗೆ ಮುಟ್ಟಿದಾಗ ಇವರಿಗೆ DTDC ಕೊರಿಯರ್ ಇರ್ತಕ್ಕಂಥವ್ರು ಶಶಿಕಲಾಗೆ ಫೋನ್ ಮಾಡ್ತಾರೆ. ಶಶಿಕಲಾ ಮೊದಲು ಒಂದು ಸಲ ಇಲ್ಲ ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ತಿರ್ಗಾ ಫೋನ್ ಮಾಡ್ತಾರೆ. ಅವರು ತಿಳ್ಕೊಂಡು ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ, ಅಂದರೆ ಫೋನ್ ಮಾಡಿ ನಂದು ಪಾರ್ಸಲ್ ಬಂದಿದೆ ನೀನು ತಗೋ ಅಂತ. ಇವರು ಹೋಗಿ DTDC ಕೊರಿಯರ್ಗೆ ಮಧ್ಯಾಹ್ನ ಪಾರ್ಸಲ್ ಹೋಗಿ ತೊಗೊಂಡು ಬರ್ತಾರೆ, ಮನೇಲಿ ಇಡ್ತಾರೆ.
ಅದನ್ನು ಓಪನ್ ಮಾಡಿ ತೋರಿಸ್ತಾರೆ ಇವರಿಗೆ. ಅವರು ಎಲ್ಲ ಕೊರಿಯರ್ ಬಂದಿದೆ ನಿನ್ನಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಆಯಿತು ನಾನು ಬಂದು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಶಶಿಕಲಾ. ಇವ್ರದ್ದು ಮನೇಲಿ ಅದೇ ಈ ಥರ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವೆ, ಇವ್ರದ್ದು ಬಸವರಾಜೇಶ್ವರಿ ಮಕ್ಕಳು. ಇದೇನು ಪಾರ್ಸಲ್ ಬಂದಿದಂತೆ ಯಾವಾಗ ಕುತೂಹಲ ಇರುತ್ತೆ ಆ ಹುಡುಗರು ಕೇಳ್ತಾರೆ. ಆ ಹುಡುಗಿ ಚಿಕ್ಕ ಮಗು ಇರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸವರಾಜೇಶ್ವರಿ ನೀನು ಮಾಡಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಪ್ಲಗ್ ಹಾಕಿ ಕೈ ಇಟ್ಟು ಹಿಂಗೆ ಆನ್ ಮಾಡ್ತಾರೆ. ಆನ್ ಮಾಡಿದ ತಕ್ಷಣ ಅದೇ ಬ್ಲಾಸ್ಟ್ ಆಗುತ್ತೆ. ಕೂಡಲೇ ಅವರು ಆರ್.ಕೆ. ಹಾಸ್ಪಿಟಲ್ಗೆ ತಂದು ಅಡ್ಮಿಟನ್ನು ಮಾಡ್ತಾರೆ. ಮತ್ತು ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡೋಕ್ಕೆ ಸ್ಥಿತಿಯಲ್ಲಿರಲ್ಲ. 14ನೇ ತಾರೀಕು ಅವರು ತಮ್ಮ ಇರತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಅವತ್ತು BNS ಕಾಯ್ದೆಯಲ್ಲಿ ಪ್ರಕರಣನ ದಾಖಲು ಮಾಡ್ಕೊಂಡಿದ್ವಿ. ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟು ಮತ್ತು ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ಒಳಗನ್ನ ಸೆಕ್ಷನ್ಗಳನ್ನು ಎಡಿಷನ್ ಮಾಡಿಕೊಂಡು ಈ ಆರೋಪಿ ತನ್ನ ಏನೇನು ಕಾನೂನು ಕ್ರಮಗಳನ್ನು ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನೆಲ್ಲ ಜರಿಸಿ ಅವನನ್ನು ನ್ಯಾಯನ ಬಂಧನಕ್ಕೆ ಒಪ್ಪಿಸ್ತೀವಿ. ಮತ್ತು ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗೊಂತೀವಿ. ಇದರಲ್ಲಿ DTDS ಅವ್ರದ್ದು ನೆಗ್ಲಿಜೆನ್ಸು ಮತ್ತು ಡಾಲ್ಫಿನ್ ಇಂಟರ್ನ್ಯಾಷನಲ್ದು ಗ್ರೆನೇಡ್ಸ್ ಇರ್ತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ. ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲೆಯನ್ನು ಮಾಡ್ತೀವಿ.